ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಕೇಸ್. ಒಂದು ದೊಡ್ಡ ಐಟಿ ಕಂಪನಿಯ ಎಂಡಿ ಒಂದು ದಿನ ತನ್ನದೇ ಆಫೀಸ್ನ ವಾಶ್ರೂಮ್ನ ಒಳಗಡೆ ತುಂಬಾನೇ ನಿಗೂಢವಾಗಿ ಹಾಗೂ ಅನುಮಾನಾಸ್ಪದವಾಗಿ ಸತ್ತು ಹೋಗ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಚಿತ್ರದ ಹೀರೋ ಇನ್ಸ್ಪೆಕ್ಟರ್ ಸಂದೀಪ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೇ ಇದು ಆಕಸ್ಮಿಕ ಸಾವು ಅಂತ ಒಂದಷ್ಟು ಜನ ಹೇಳಿದ್ರೆ, ಚಿತ್ರದ ಹೀರೋ ಸಂದೀಪ್ ಮಾತ್ರ ಇಲ್ಲ, ಈ ಕ್ರೈಮ್ ಸೀನ್ ಅನ್ನ ನೋಡಿದ್ರೆ ಇದು ಯಾರೋ ಪಕ್ಕ ಪ್ಲಾನ್ ಮಾಡಿರುವ ಕೊಲೆ ಅಂತ ಅನಿಸ್ತಿದೆ. ನಿಜವಾದ ಕೊಲೆಗಾರ ಯಾರು, ಈ ಕೊಲೆಗೆ ಕಾರಣ ಏನನ್ನೋದನ್ನ ನಾನು ಕಂಡು ಹಿಡಿತೀನಿ ಅಂತ ಚಿತ್ರದ ಹೀರೋ ಸಂದೀಪ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ನಾವ್ಯಾರು ಕೂಡ ಗೆಸ್ ಮಾಡದೇ ಇರುವ ಹಲವಾರು ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರು ಮಾಡುತ್ತವೆ. ಸ್ನೇಹಿತರೆ, ಒಂದಂತೂ ನಿಜ, ಈ ವಿಡಿಯೋ ನೋಡಿದ ಮೇಲೆ ನೀವು ಕೆಲಸ ಮಾಡುವ ಆಫೀಸ್ ನಲ್ಲಿ ಟೀ, ಕಾಫಿ, ಊಟ ಅಥವಾ ನೀರನ್ನ ಕೂಡ ಕುಡಿಯೋದಕ್ಕೆ ಯೋಚನೆ ಮಾಡ್ತೀರಾ. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ವಿಡಿಯೋ ನೋಡುತ್ತಾ ಹೋದಾಗೆ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಸಸ್ಪೆನ್ಸ್ಫುಲ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಅಂದ ಹಾಗೆ ಇದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಗೋಲಂ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರದ ಮೊದಲ ಸೀನ್ ನಲ್ಲಿ ವಿಟೆಕ್ ಎಂಬ ಒಂದು ಐಟಿ ಕಂಪನಿಯನ್ನ ನೋಡ್ತೀವಿ. ಈಗ ನಾವು ನೋಡ್ತಿರುವ ಈ ವಿಟೆಕ್ ಕಂಪನಿಯ ಬ್ರಾಂಚ್ ನಲ್ಲಿ ಒಟ್ಟು 15 ರಿಂದ 20 ಜನ ಕೆಲಸ ಮಾಡ್ತಿರ್ತಾರೆ. ಆ ದಿನ ಎಂದಿನಂತೆ ಬೆಳಿಗ್ಗೆ 9 ಗಂಟೆಗೆ ಎಲ್ಲರೂ ಆಫೀಸ್ಗೆ ಬಂದು ಲಾಗಿನ್ ಆಗ್ತಾರೆ. ಆದ್ರೆ ಇನ್ನು ಕೂಡ ಆ ಕಂಪನಿಯ ಎಂಡಿ ಜಾನ್ ಆಫೀಸ್ಗೆ ಬಂದಿರದ ಕಾರಣ ಎಲ್ಲರೂ ಹರಟೆ ಹೊಡೆಯುತ್ತಾ ಟೈಮ್ ಪಾಸ್ ಮಾಡ್ತಾ ಕೂತಿರ್ತಾರೆ. ಆಗ ವಾಚ್ಮನ್ ರಿಸೆಪ್ಷನಿಸ್ಟ್ ಮೀರಾ ಬಳಿ ಬಂದು, ಮೇಡಮ್, ಗೇಟ್ ಬಳಿ ಇರುವ ವಾಟರ್ ಪೈಪ್ ಡ್ಯಾಮೇಜ್ ಆಗಿತ್ತು, ಅದನ್ನ ನಾನು ರಿಪ್ಲೇಸ್ ಮಾಡಿದ್ದೀನಿ, ತಗೊಳ್ಳಿ ಹೊಸ ವಾಟರ್ ಪೈಪ್ ನ ಬಿಲ್ ಅಂತ ಕೊಡ್ತಾನೆ. ಮೀರಾ ಅದನ್ನ ಇಸ್ಕೊಂಡು, ಸರಿ ಜಾನ್ ಸರ್ ಬಂದ ನಂತರ ನಾನು ಇದನ್ನ ಅವರಿಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಆಫೀಸ್ ನ ರಿಸೆಪ್ಷನ್ ಬಳಿ ಅರವಿಂದ್ ಎಂಬ ಒಬ್ಬ ಫ್ರೀಲಾನ್ಸರ್ ವೇಟ್ ಮಾಡ್ತಾ ಕೂತಿರೋದನ್ನ ನೋಡ್ತೀವಿ. ಸ್ವಲ್ಪ ಸಮಯದ ನಂತರ ಜಾನ್ ಆಫೀಸ್ಗೆ ಬರ್ತಿರೋದನ್ನ ಮೀರಾ ಸಿಸಿಟಿವಿ ಕ್ಯಾಮೆರಾದಲ್ಲಿ ನೋಡ್ತಾಳೆ. ತಕ್ಷಣವೇ ಎಲ್ಲ ಸ್ಟಾಫ್ ಗಳಿಗೆ ಎಂಡಿ ಬರ್ತಿದ್ದಾರೆ ಅಂತ ಸಿಗ್ನಲ್ ಕೊಡ್ತಾಳೆ. ತಕ್ಷಣವೇ ಎಲ್ಲ ಸ್ಟಾಫ್ ಗಳು ಕೂಡ ಆಗಿನಿಂದ ತುಂಬಾನೇ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಿರುವ ರೀತಿ ಆಕ್ಟ್ ಮಾಡುತ್ತಾ ಸೈಲೆಂಟ್ ಆಗಿ ತಮ್ಮ ಡೆಸ್ಕ್ ಗಳಲ್ಲಿ ಕೂರ್ತಾರೆ. ಜಾನ್ ತನ್ನ ಕ್ಯಾಬಿನ್ ಕಡೆ ಹೋಗ್ತಿರುವಾಗ ಬಿಪಿನ್ ಎಂಬ ಒಬ್ಬ ಸ್ಟಾಫ್ ಇನ್ನು ಆಫೀಸ್ಗೆ ಬಂದಿರೋದಿಲ್ಲ. ಮೀರಾಳನ್ನ ಕ್ಯಾಬಿನ್ ಗೆ ಕರೆದು, ಬಿಪಿನ್ ಗೆ ಎಷ್ಟು ಸಾರಿ ಹೇಳಿದ್ರು ಕೂಡ ಆತ ಟೈಮ್ ಗೆ ಸರಿಯಾಗಿ ಆಫೀಸ್ಗೆ ಬರ್ತಿಲ್ವಾ, ಹೀಗೆ ಆದ್ರೆ ಅವನನ್ನ ಖಂಡಿತವಾಗಿಯೂ ಕೆಲಸದಿಂದ ತೆಗೆದು ಹಾಕ್ತೀನಿ. ಹೌದು, ಹೊರಗಡೆ ರಿಸೆಪ್ಷನ್ ಬಳಿ ಯಾರೋ ಬಂದು ವೇಟ್ ಮಾಡ್ತಿದ್ದಾರಲ್ಲ, ಯಾರದು ಅಂತ ಕೇಳ್ತಾನೆ. ಅವರ ಹೆಸರು ಅರವಿಂದ್ ಅಂತ, ನಮ್ಮ ಪ್ರಾಜೆಕ್ಟ್ ಗೆ ಫ್ರೀಲಾನ್ಸರ್ ಒಬ್ರು ಬೇಕಾಗಿದ್ರಲ್ವಾ, ಅವರನ್ನೇ ನಾವು ಹೈರ್ ಮಾಡಿದ್ದೀವಿ, ನೀವು ಫ್ರೀ ಆದ್ಮೇಲೆ ಒಂದು ಸಾರಿ ಅವರ ಜೊತೆ ಮಾತನಾಡಿ ಸರ್ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಬಿಪಿನ್ ಕೆಲಸಕ್ಕೆ ಲೇಟ್ ಆಯ್ತಲ್ಲ ಅಂತ ಅರ್ಜೆಂಟ್ ಆಗಿ ತನ್ನ ಸೈಕಲ್ ನಲ್ಲಿ ಬರ್ತಿರೋದನ್ನ ನೋಡ್ತೀವಿ. ಈ ಕಡೆ ಮೀರಾ ಸೀನಿಯರ್ ಎಂಪ್ಲಾಯಿ ಆಗಿರುವ ರಾಜು ಬಳಿ ಬಂದು, ನೀವು ಹೊಸ ಎಂಪ್ಲಾಯಿ ಅರವಿಂದ್ ಗೆ ಕಾನ್ಫರೆನ್ಸ್ ರೂಮ್ ನಲ್ಲಿ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡಿಕೊಳ್ಳಬೇಕಂತೆ, ಜಾನ್ ಸರ್ ಸ್ವಲ್ಪ ಸಮಯದ ನಂತರ ಬಂದು ನಿಮ್ಮನ್ನ ಭೇಟಿ ಮಾಡ್ತಾರಂತೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಟೀ ಬ್ರೇಕ್ ನ ಟೈಮ್ ಆದ ಕಾರಣ ಸಿಂಧು ಎಂಬ ಹೌಸ್ ಕೀಪರ್ ಎಲ್ಲರಿಗೂ ಟೀ ತಂದು ಕೊಟ್ಟು ನಂತರ ಆಫೀಸ್ ಫ್ಲೋರ್ ಅನ್ನ ವ್ಯಾಕ್ಯೂಮ್ ಕ್ಲೀನರ್ ಆನ್ ಮಾಡಿ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮೂವರು ಎಂಪ್ಲಾಯಿಗಳು ಮಾತ್ರ ಸಿಗರೇಟ್ ಸೇದುತ್ತಾ ಟೀ ಕುಡಿಬೇಕು ಅಂತ ಹೇಳ್ತಾ ಆಫೀಸ್ ನಿಂದ ಹೊರಗಡೆ ಬರ್ತಾರೆ. ಜಾನ್ ಕೂಡ ಟೀ ಕುಡಿಬೇಕು ಅಂತ ಹೊರಗಡೆ ಬಂದು ಟೀ ಮೆಷಿನ್ ಅನ್ನ ಆನ್ ಮಾಡ್ತಿದ್ದ ಹಾಗೆ ಟೀ ಅವನ ಪ್ಯಾಂಟ್ ಮೇಲೆಲ್ಲ ಚೆಲ್ಲಿ ಬಿಡುತ್ತೆ. ತಕ್ಷಣವೇ ಜಾನ್ ಅದನ್ನ ಕ್ಲೀನ್ ಮಾಡಿಕೊಳ್ಳೋದಕ್ಕೆ ಅಂತ ವಾಶ್ರೂಮ್ಗೆ ಹೋಗ್ತಾನೆ. ರಾಜುಗೆ ಯಾರೋ ಫೋನ್ ಮಾಡ್ತಾರೆ. ಫೋನ್ ಅನ್ನ ತೆಗೆದುಕೊಂಡು ಹೋಗಿ ಜಾನ್ಗೆ ಕೊಡೋದಕ್ಕೆ ಅಂತ ನೋಡಿದ್ರೆ ಆತ ಕ್ಯಾಬಿನ್ ನಲ್ಲಿ ಇರೋದಿಲ್ಲ. ಆತ ವಾಶ್ರೂಮ್ಗೆ ಹೋಗಿದ್ದಾನೆ ಅಂತ ಗೊತ್ತಾಗಿ ತುಂಬಾ ಹೊತ್ತು ಕಾಯ್ತಾನೆ. ಆದ್ರೆ ಜಾನ್ ಮಾತ್ರ ತುಂಬಾ ಹೊತ್ತಾದರೂ ಹೊರಗಡೆ ಬರೋದೇ ಇಲ್ಲ. ಈಗ ರಾಜುಗೆ ಅನುಮಾನ ಬರುತ್ತೆ. ತಕ್ಷಣವೇ ಹೋಗಿ ಡೋರ್ ಅನ್ನ ಬಡಿತಾನೆ. ಆದ್ರೆ ಒಳಗಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋದೇ ಇಲ್ಲ. ತಕ್ಷಣವೇ ವಾಶ್ರೂಮ್ ಡೋರ್ ನ ಬೀಗವನ್ನ ತೆಗೆದುಕೊಂಡು ಬಂದು ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಜಾನ್ ಆಗಲೇ ಸತ್ತು ಬಿದ್ದಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಜಾನ್ ಒಬ್ಬ ರೆಪ್ಯೂಟೆಡ್ ಬಿಸಿನೆಸ್ ಮ್ಯಾನ್ ಆಗಿದ್ದ ಕಾರಣ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸ್ ಕಮಿಷನರ್ ಚಿತ್ರದ ಹೀರೋ ಸಂದೀಪ್ ನನ್ನ ಈ ಕೇಸ್ಗೆ ಅಪಾಯಿಂಟ್ ಮಾಡ್ತಾರೆ. ಆದಷ್ಟು ಬೇಗ ಈ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಿ ಕ್ಲೋಸ್ ಮಾಡಿಬಿಡಿ ಅಂತ ಹೇಳಿರ್ತಾರೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಸಂದೀಪ್ ತಕ್ಷಣವೇ ತನ್ನ ಟೀಮ್ ಅನ್ನ ಕರೆದುಕೊಂಡು ಬರ್ತಾನೆ. ಫಾರೆನ್ಸಿಕ್ ಟೀಮ್ ನವರು ಕೂಡ ಕ್ರೈಮ್ ಸೀನ್ ಗೆ ಬಂದು ಡೆಡ್ ಬಾಡಿಯನ್ನ ಎಕ್ಸಾಮಿನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಫಾರೆನ್ಸಿಕ್ ಡಾಕ್ಟರ್ ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡಿದ ನಂತರ, ಸರ್, ಈ ಡೆಡ್ ಬಾಡಿ ತುಂಬಾನೇ ಕೂಲ್ ಆಗಿದೆ. ನನ್ನ ಪ್ರಕಾರ ಈ ವ್ಯಕ್ತಿ ಆಗಲೇ ಸತ್ತು ಹೋಗಿ ಸುಮಾರು 1.5 ಗಂಟೆ ಆಗಿರಬಹುದು. ಈ ವಾಶ್ರೂಮ್ ನ ಒಳಗಡೆ ಬರೋದಕ್ಕೆ ಹಾಗೂ ಹೊರಗಡೆ ಹೋಗೋದಕ್ಕೆ ಒಂದೇ ಒಂದು ಡೋರ್ ಇದೆ. ಬಹುಶಃ ಈ ಜಾನ್ ಒಳಗಡೆ ಬಂದ ನಂತರ ಡೋರ್ ಹೊರಗಡೆಯಿಂದ ಲಾಕ್ ಆಗಿರಬಹುದು. ಅದನ್ನ ಓಪನ್ ಮಾಡೋದಕ್ಕೆ ಅಂತ ಹೋಗಿ ಈತ ಕಾಲು ಜಾರಿ ಕೆಳಗಡೆ ಬಿದ್ದು ತಲೆಗೆ ಪೆಟ್ಟಾಗಿ ಸತ್ತಿರಬಹುದು. ಸರ್, ನನ್ನ ಪ್ರಕಾರ ಇದೊಂದು ಆಕ್ಸಿಡೆಂಟಲ್ ಡೆತ್ ಅಂತ ಅನಿಸ್ತಿದೆ. ಎನಿವೇಸ್, ನಿಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಆದಷ್ಟು ಬೇಗ ಕೊಡ್ತೀನಿ ಅಂತ ಹೇಳ್ತಾರೆ.
ಸಂದೀಪ್ ಆಫೀಸ್ ನ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಜಾನ್ ನ ಪ್ಯಾಂಟ್ ಮೇಲೆ ಟೀ ಚೆಲ್ಲಿದ ಕಾರಣ ಆತ ಅದನ್ನ ವಾಶ್ ಮಾಡಿಕೊಳ್ಳೋದಕ್ಕೆ ಅಂತ ವಾಶ್ರೂಮ್ಗೆ ಅರ್ಜೆಂಟ್ ಆಗಿ ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಆಗ ಅಲ್ಲೇ ಇದ್ದ ಕಾನ್ಸ್ಟೇಬಲ್ ಒಬ್ಬ, ಸರ್ ಇದನ್ನ ನೋಡಿದ್ರೆ ಇದೊಂದು ಸಿಂಪಲ್ ಕೇಸ್ ಅಂತ ಅನಿಸ್ತಿದೆ. ಜಾನ್ ತನ್ನ ಪ್ಯಾಂಟ್ ಅನ್ನ ವಾಶ್ ಮಾಡಿಕೊಳ್ಳೋದಕ್ಕೆ ಅಂತ ವಾಶ್ರೂಮ್ಗೆ ಹೋಗಿದ್ದಾನೆ. ಆಗ ವಾಶ್ರೂಮ್ ನ ಡೋರ್ ಹೊರಗಡೆಯಿಂದ ಲಾಕ್ ಆಗಿದೆ. ಅದನ್ನ ಓಪನ್ ಮಾಡೋದಕ್ಕೆ ಅಂತ ಹೋಗಿ ಈತ ಕಾಲು ಜಾರಿ ಕೆಳಗಡೆ ಬಿದ್ದು ತಲೆಗೆ ಪೆಟ್ಟಾಗಿ ಸತ್ತು ಹೋಗಿದ್ದಾನೆ ಅಷ್ಟೇ ಸರ್ ಅಂತ ಹೇಳ್ತಾನೆ. ಆದ್ರೆ ಸಂದೀಪ್ ಮಾತ್ರ ಇಲ್ಲ ನೀವು ಹೇಳ್ತಿರುವ ಹಾಗೆ ಆತ ಕಾಲು ಜಾರಿ ಕೆಳಗಡೆ ಬಿದ್ದು ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ವಾಶ್ರೂಮ್ ನ ಫ್ಲೋರ್ ಅನ್ನ ಚೆಕ್ ಮಾಡಿದಾಗ ಅದು ಕಾಲು ಜಾರಿ ಕೆಳಗಡೆ ಬೀಳುವಷ್ಟು ಸ್ಲಿಪರಿ ಆಗಿಲ್ಲ. ಜೊತೆಗೆ ಈ ಜಾನ್ ನ ಶೂಸ್ ಗಳು ಕೂಡ ವೆಟ್ ಆಗಿರ್ಲಿಲ್ಲ. ಹೀಗೆ ಹೇಳ್ತಾ ಆ ವಾಶ್ರೂಮ್ ನನ್ನ ಯಾವುದಾದ್ರೂ ಕ್ಯಾಮ್ರಾ ಕವರ್ ಮಾಡುತ್ತಾ ಅಂತ ಚೆಕ್ ಮಾಡಿದಾಗ ಯಾವ ಕ್ಯಾಮ್ರಾದಲ್ಲೂ ಕೂಡ ವಾಶ್ರೂಮ್ ಪೂರ್ತಿಯಾಗಿ ಕವರೇಜ್ ಆಗ್ತಿರೋದಿಲ್ಲ. ಈಗ ಸಂದೀಪ್ ಜಾನ್ ನ ಪರ್ಸನಲ್ ಲೈಫ್ ನ ಬಗ್ಗೆ ವಿಚಾರಿಸಿದಾಗ ಅವನ ತಂದೆ ತಾಯಿ ಇತ್ತೀಚೆಗೆ ತಾನೇ ಸತ್ತು ಹೋಗಿದ್ರು. ಜಾನ್ಗೆ ಈಗಾಗಲೇ 2 ಬಾರಿ ಮದುವೆಯಾಗಿ 2 ಬಾರಿ ಕೂಡ ಡೈವರ್ಸ್ ಆಗಿತ್ತು. ಆತ ಸದ್ಯ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದ ಅಂತ ಗೊತ್ತಾಗುತ್ತೆ. ಹಾಗೂ ಜಾನ್ಗೆ ಗಿಬ್ಸನ್ ಎಂಬ ಒಬ್ಬ ಬಿಸಿನೆಸ್ ಪಾರ್ಟ್ನರ್ ಇದ್ದು ಆತ ಸದ್ಯ ದುಬೈನಲ್ಲಿ ಇದ್ದಾನೆ ಅಂತ ಕೂಡ ಗೊತ್ತಾಗುತ್ತೆ. ಈಗ ಸಂದೀಪ್ ಎಲ್ಲ ಎಂಪ್ಲಾಯಿಗಳನ್ನ ಒಂದು ಕಡೆ ಸೇರಿಸಿ ಜಾನ್ ವಾಶ್ರೂಮ್ ನ ಒಳಗಡೆ ಹೋದ ನಂತರ ಒಳಗಡೆಯಿಂದ ಏನಾದ್ರೂ ಜೋರಾಗಿ ಶಬ್ದ ಕೇಳಿಸ್ತಾ ಅಥವಾ ಆತ ಒಳಗಡೆಯಿಂದ ಕೂಗಿಕೊಳ್ತಿರುವ ಶಬ್ದವೇನಾದ್ರೂ ನಿಮಗೆ ಕೇಳಿಸ್ತಾ ಅಂತ ಕೇಳ್ತಾನೆ. ಸರ್ ಆ ಸಮಯದಲ್ಲಿ ನಾವು ಒಬ್ಬೊಬ್ಬರು ಒಂದೊಂದು ಕಡೆ ಇದ್ವಿ. ಜೊತೆಗೆ ಹೌಸ್ ಕೀಪರ್ಸ್ ಇಂದು ವ್ಯಾಕ್ಯೂಮ್ ಕ್ಲೀನರ್ ಅನ್ನ ಆನ್ ಮಾಡಿ ಆಫೀಸ್ ಅನ್ನ ಕ್ಲೀನ್ ಮಾಡ್ತಿದ್ಲು. ಹಾಗಾಗಿ ನಮಗೆ ಒಳಗಡೆಯಿಂದ ಯಾವ ಶಬ್ದ ಕೂಡ ಕೇಳಿಸಲಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ರಾಜು ಹೇಳ್ತಾನೆ, ಸರ್ ನಾನು ಹೊಸದಾಗಿ ಜಾಯಿನ್ ಆಗಿರುವ ಅರವಿಂದ್ ಗೆ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಕಾನ್ಫರೆನ್ಸ್ ರೂಮ್ ನಲ್ಲಿದ್ದೆ. ಗಿಬ್ಸನ್ ಸರ್ ನನಗೆ ಫೋನ್ ಮಾಡಿ ಜಾನ್ ತುಂಬಾ ಹೊತ್ತಿಂದ ಫೋನ್ ಅನ್ನ ಪಿಕ್ ಮಾಡ್ತಿಲ್ಲ, ಹೋಗಿ ಅವನಿಗೆ ಫೋನ್ ಕೊಡು ಅಂತ ಹೇಳಿದ್ರು. ತುಂಬಾ ಹೊತ್ತು ಕಾಯ್ದರೂ ಕೂಡ ಜಾನ್ ಸರ್ ಹೊರಗಡೆ ಬರಲೇ ಇಲ್ಲ. ತಕ್ಷಣವೇ ಡೋರ್ ಅನ್ನ ಓಪನ್ ಮಾಡಿ ನೋಡಿದಾಗ್ಲೇ ನಮಗೆ ಗೊತ್ತಾಗಿತ್ತು ಅವರು ಆಗಲೇ ಸತ್ತು ಹೋಗಿದ್ದಾರೆ ಅಂತ. ನಮಗೆಲ್ಲ ತುಂಬಾನೇ ಭಯ ಆಯ್ತು. ತಕ್ಷಣವೇ ನಾವು ನಿಮಗೆ ಇನ್ಫಾರ್ಮ್ ಮಾಡಿದ್ವಿ ಸರ್ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಕಾನ್ಸ್ಟೇಬಲ್ ಒಬ್ಬಳಿಗೆ ಮೀನಾ ಎಂಬ ಎಂಪ್ಲಾಯಿ ಬ್ಯಾಗ್ ನಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳು ಸಿಗುತ್ತವೆ. ತಕ್ಷಣವೇ ಸಂದೀಪ್ ಮೀನಾಳನ್ನ ಕರೆದು, ನಿನ್ನ ಬ್ಯಾಗ್ ನಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳು ಯಾಕಿದೆ, ಇದನ್ನ ಯೂಸ್ ಮಾಡೋದಕ್ಕೆ ನಿನ್ನ ಬಳಿ ಡಾಕ್ಟರ್ ಕೊಟ್ಟಿರುವ ಪ್ರಿಸ್ಕ್ರಿಪ್ಷನ್ ಇದೆಯಾ ಅಂತ ವಿಚಾರಿಸುತ್ತಾನೆ. ಅದಕ್ಕೆ ಆಕೆ, ಸರ್ ನನಗೆ ಈ ನಡುವೆ ರಾತ್ರಿ ಹೊತ್ತು ನಿದ್ದೆ ಬರುತ್ತಿಲ್ಲ, ಹಾಗಾಗಿ ನಾನು ಈ ಟ್ಯಾಬ್ಲೆಟ್ಸ್ ಗಳನ್ನ ಪರ್ಚೇಸ್ ಮಾಡಿದೆ. ಈ ಟ್ಯಾಬ್ಲೆಟ್ಸ್ ನನಗೆ ಲೋಕಲ್ ಮೆಡಿಕಲ್ ಶಾಪ್ ನಲ್ಲೇ ಸಿಕ್ತು. ಆ ಮೆಡಿಕಲ್ ಶಾಪ್ ನವರು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಕೇಳಲಿಲ್ಲ ಸರ್ ಅಂತ ಹೇಳ್ತಾಳೆ. ಈಕೆಯ ಮಾತುಗಳನ್ನ ಕೇಳಿದ ಸಂದೀಪ್ಗೆ ಆ ಮೆಡಿಕಲ್ ಶಾಪ್ ನವರು ಅದೇಗೆ ಡಾಕ್ಟರ್ ಕೊಟ್ಟಿರುವ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳನ್ನ ಸೇಲ್ ಮಾಡ್ತಿದ್ದಾರೆ ಅಂತ ಅನುಮಾನ ಬರುತ್ತೆ. ಆ ಮೆಡಿಕಲ್ ಸ್ಟೋರ್ ನ ಅಡ್ರೆಸ್ ಇಸ್ಕೊಂಡು ಒಬ್ಬ ಕಾನ್ಸ್ಟೇಬಲ್ ನನ್ನ ಅಲ್ಲಿಗೆ ಕಳುಹಿಸಿ ವಿಚಾರಿಸೋದಕ್ಕೆ ಹೇಳ್ತಾನೆ. ಇದಾದ ನಂತರ ಸಬಾಟಿ ಎಂಬ ಎಂಪ್ಲಾಯಿಯನ್ನ ಕರೆದು ಎನ್ಕ್ವೈರಿ ಮಾಡ್ತಿದ್ದಾಗ ಅವನ ಕೈ ಬೆರಳುಗಳಿಗೆ ಗಾಯವಾಗಿರೋದನ್ನ ಗಮನಿಸ್ತಾನೆ. ಅದರ ಬಗ್ಗೆ ಕೇಳಿದಾಗ ಆತ, ಸರ್ ನಾನು ಕೂರುವ ಡೆಸ್ಕ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದರಿಂದಾಗಿನೇ ನನ್ನ ಕೈಗೆ ಗಾಯ ಆಗಿರೋದು ಅಂತ ಹೇಳ್ತಾನೆ. ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಅಂತ ಸಂದೀಪ್ ಕಾನ್ಸ್ಟೇಬಲ್ ನನ್ನ ಕಳುಹಿಸಿ ಚೆಕ್ ಮಾಡಿದಾಗ ಸಬಾಟಿ ಹೇಳ್ತಿರೋದು ನಿಜ ಅಂತ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಹೊಸದಾಗಿ ಕೆಲಸಕ್ಕೆ ಸೇರಿದ್ದ ಅಲ್ವಾ ಆ ಅರವಿಂದ್ ಪೊಲೀಸರು ಕರೆಯುತ್ತಿದ್ದ ಹಾಗೆ ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಅವನನ್ನ ಚೇಸ್ ಮಾಡಿ ಹಿಡಿದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಅವನ ಬ್ಯಾಗ್ ನಲ್ಲಿ ಸ್ವಲ್ಪ ಡ್ರಗ್ಸ್ ಪತ್ತೆಯಾಗುತ್ತೆ. ಹೆದರಿಕೊಂಡ ಅರವಿಂದ್, ಸರ್ ನನಗೂ ಈ ಜಾನ್ ಸರ್ ನ ಸಾವಿಗೂ ಯಾವುದೇ ಸಂಬಂಧ ಇಲ್ಲ, ನನಗೆ ಆಗಾಗ ಡ್ರಗ್ಸ್ ಕನ್ಸ್ಯೂಮ್ ಮಾಡುವ ಅಭ್ಯಾಸ ಇದೆ. ಒಂದು ವೇಳೆ ನನ್ನ ಬ್ಯಾಗ್ ನಲ್ಲಿ ನಿಮಗೆ ಡ್ರಗ್ಸ್ ಇರುವ ವಿಷಯ ಗೊತ್ತಾದ್ರೆ ನನ್ನನ್ನ ಅರೆಸ್ಟ್ ಮಾಡ್ತೀರಾ ಅಂತ ಭಯಪಟ್ಟು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟೆ ಅಷ್ಟೇ, ಅದನ್ನ ಬಿಟ್ರೆ ಬೇರೆ ಏನು ಕೂಡ ಇಲ್ಲ ಸರ್ ಅಂತ ಹೇಳ್ತಾನೆ. ಆದ್ರೆ ಸಂದೀಪ್ಗೆ ಮಾತ್ರ ಈ ಅರವಿಂದ್ ಹೇಳ್ತಿರುವ ಮಾತಿನ ಮೇಲೆ ನಂಬಿಕೆ ಬರೋದಿಲ್ಲ. ಅವನನ್ನ ಅಲ್ಲೇ ಕೂರಿಸಿಕೊಳ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಜಾನ್ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗಿ ಅವನ ಬಿಸಿನೆಸ್ ಪಾರ್ಟ್ನರ್ ಆಗಿರುವ ಗಿಬ್ಸನ್ ಅಲ್ಲಿಗೆ ಬರ್ತಾನೆ. ಆತ ತುಂಬಾನೇ ದುಃಖದಿಂದ, ಸರ್ ಜಾನ್ ಇವತ್ತು ಒಂದು ಬಿಸಿನೆಸ್ ಟ್ರಿಪ್ ಗೆ ಅಂತ ಸಿಂಗಾಪುರ್ಗೆ ಹೋಗಬೇಕಾಗಿತ್ತು, ಆದ್ರೆ ಅಷ್ಟರಲ್ಲೇ ಹೀಗಾಗಿ ಹೋಯ್ತಲ್ಲ ಅಂತ ತುಂಬಾನೇ ಎಮೋಷನಲ್ ಆಗ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ಅಲ್ಲಿ ಸಂದೀಪ್ ಹೊರಗಡೆ ಬಂದು ಸಿಗರೆಟ್ ಸೇದುತ್ತಾ ನಿಂತಿರುವಾಗ ಒಂದು ಕಾರಿನ ಮೇಲೆ ಲಾಲಿಪಾಪ್ ಶೇಪ್ ನಲ್ಲಿ ಒಂದು ಡ್ರಾಯಿಂಗ್ ಗೀಚಿರೋದನ್ನ ನೋಡ್ತಾನೆ. ಅದನ್ನ ನೋಡ್ತಿದ್ದ ಹಾಗೆ ಸಂದೀಪ್ಗೆ ಒಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ಕೆಲವು ತಿಂಗಳುಗಳ ಹಿಂದೆ ಸಂದೀಪ್ ಒಂದು ಕೇಸ್ ನ ಬಗ್ಗೆ ಮೆಡಿಕಲ್ ಅಡ್ವೈಸರಿಯನ್ನ ಪಡೆದುಕೊಳ್ಳೋದಕ್ಕೆ ಅಂತ ಕುರಿಯನ್ ಎಂಬ ಒಬ್ಬ ಡಾಕ್ಟರ್ ಬಳಿ ಹೋಗಿರ್ತಾನೆ. ಅವರ ಜೊತೆ ಮಾತನಾಡಿ ಹೊರಗಡೆ ಬಂದಾಗ ಆ ಡಾಕ್ಟರ್ ನ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡಿದ್ದ ಒಬ್ಬಳು ಮಹಿಳೆಯ ಮಗಳು ಈ ಸಂದೀಪ್ ನ ಕಾರಿನ ಮೇಲೆ ಅದೇ ರೀತಿಯ ಒಂದು ಡ್ರಾಯಿಂಗ್ ಅನ್ನ ಗೀಚಿರ್ತಾಳೆ. ಸಂದೀಪ್ ಅದರ ಬಗ್ಗೆನೆ ಯೋಚನೆ ಮಾಡುತ್ತಾ ನಿಂತಿದ್ದಾಗ ಮೆಡಿಕಲ್ ಸ್ಟೋರ್ ಗೆ ಹೋಗಿದ್ದ ಆ ಕಾನ್ಸ್ಟೇಬಲ್ ಕಾಲ್ ಮಾಡ್ತಾನೆ. ಸರ್ ಆ ಮೆಡಿಕಲ್ ಶಾಪ್ ಗೆ ಹೋಗಿ ವಿಚಾರಿಸಿದೆ, ಕುರಿಯನ್ ಎಂಬ ಒಬ್ಬ ಡಾಕ್ಟರ್ ಬರೆದು ಕೊಟ್ಟಿದ್ದ ಪ್ರಿಸ್ಕ್ರಿಪ್ಷನ್ ಇದ್ದದಕ್ಕೆ
ಮಾಡೋದಕ್ಕೇನೆ ಅಮೀನಾಗೆ ನಾವು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳನ್ನ ಸೇಲ್ ಮಾಡಿದ್ದು ಅಂತ ಈ ಮೆಡಿಕಲ್ ಶಾಪ್ ನವರು ಹೇಳ್ತಿದ್ದಾರೆ ಸರ್ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಸಂದೀಪ್ಗೆ ಶಾಕ್ ಆಗುತ್ತೆ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಬರೆದು ಕೊಟ್ಟಿದ್ರು ಕೂಡ ಈ ಮೀನಾ ಯಾಕೆ ನಮ್ಮ ಬಳಿ ಸುಳ್ಳನ್ನ ಹೇಳಿದ್ಲು ಅಂತ ಆಕೆ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ತಕ್ಷಣವೇ ಆಫೀಸ್ ನ ಒಳಗಡೆ ಬಂದು ಹೊರಗಡೆ ಆ ಕಾರ್ ನಿಂತಿತ್ತಲ್ವಾ, ಅದರ ಓನರ್ ಆಗಿರುವ ಅರುಣ್ ಎಂಬಾತನ ಬಳಿ ಕಾರ್ನ ಮೇಲೆ ಗಿಚ್ಚಿರುವ ಆ ಡ್ರಾಯಿಂಗ್ ಬಗ್ಗೆ ವಿಚಾರಿಸಿದಾಗ ಆತ ಹೇಳೋದೇನಂದ್ರೆ, ನನಗೆ 6 ವರ್ಷದ ಒಬ್ಬಳು ಮಗಳಿದ್ದಾಳೆ, ಆಕೆನೆ ಬಹುಶಃ ಈ ರೀತಿ ಗಿಚ್ಚಿರಬಹುದು ಅಂತ ಹೇಳ್ತಾನೆ. ಆದ್ರೆ ಇವನ ಮಾತುಗಳನ್ನ ಕೇಳಿದ ಸಂದೀಪ್ಗೆ ಈ ಅರುಣ್ ಹಾಗೂ ಮೀನಾ ಇಬ್ಬರು ಸೇರಿಕೊಂಡು ಡಾಕ್ಟರ್ ಕುರಿಯನ್ ಬಗ್ಗೆ ತನ್ನಿಂದ ಏನನ್ನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ ಅಂತ ಅನುಮಾನ ಮತ್ತಷ್ಟು ಹೆಚ್ಚಾಗುತ್ತೆ. ತಕ್ಷಣವೇ ಎಲ್ಲ ಎಂಪ್ಲಾಯಿಗಳ ಮೊಬೈಲ್ ಅನ್ನ ಇಸ್ಕೊಂಡು ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಗಳನ್ನ ಚೆಕ್ ಮಾಡಿದಾಗ ಎಲ್ಲರ ಫೋನ್ ನಲ್ಲಿ ಡಾಕ್ಟರ್ ಕುರಿಯನ್ ಅವರ ನಂಬರ್ ಅನ್ನ ಬೇರೆ ಬೇರೆ ಹೆಸರಿನಲ್ಲಿ ಸೇವ್ ಮಾಡಿಕೊಂಡಿರ್ತಾರೆ. ತಕ್ಷಣವೇ ಸಂದೀಪ್ ಡಾಕ್ಟರ್ ಕುರಿಯನ್ ಅವರ ಮನೆಗೆ ಬರ್ತಾನೆ. ವಿಟೆಕ್ ಕಂಪನಿಯ ಬಗ್ಗೆ ನಿಮಗೆ ಏನಾದ್ರೂ ಗೊತ್ತಾ ಅಂತ ವಿಚಾರಿಸಿದಾಗ ಸ್ವಲ್ಪ ಗಾಬರಿಗೊಂಡಂತೆ ಕಾಣುವ ಡಾಕ್ಟರ್ ಕುರಿಯನ್, ಇಲ್ವಲ್ಲ, ಆ ಹೆಸರಿನ ಯಾವ ಕಂಪನಿಯ ಬಗ್ಗೆ ಕೂಡ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಆಗ ಸಂದೀಪ್ ಕೋಪಗೊಂಡು, ಸರ್, ನನಗೆ ಕನ್ಫರ್ಮ್ ಆಗಿ ಗೊತ್ತಿದೆ, ನೀವೆಲ್ಲ ಸೇರ್ಕೊಂಡು ನನ್ನಿಂದ ಏನನ್ನೋ ಮುಚ್ಚಿಡ್ತಿದ್ದೀರಾ ಅಂತ. ನೀವಾಗೆ ಸತ್ಯವನ್ನ ಹೇಳಿಲ್ಲ ಅಂದ್ರೆ ನಾನು ಪೊಲೀಸ್ ಸ್ಟೈಲ್ ನಲ್ಲಿ ಎನ್ಕ್ವೈರಿ ಮಾಡಬೇಕಾಗುತ್ತೆ ಅಂತ ಹೆದರಿಸುತ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ಕುರಿಯನ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಕೆಲವು ತಿಂಗಳ ಹಿಂದೆ ಈಗ ವಿಟೆಕ್ ಕಂಪನಿಯಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾಳೆ ಅಲ್ವಾ ಮೀರಾ, ಆಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಆ ಮೀರಾಳನ್ನ ಈ ಕುರಿಯನ್ ಅವರ ಹೆಂಡತಿನೇ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ಒಂದು ದಿನ ಆಕೆ ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಜಾಸ್ತಿ ಆಗಿದೆ ಅಂತ ಹಾಸ್ಪಿಟಲ್ಗೆ ಬಂದಿರ್ತಾಳೆ. ಟೆಸ್ಟ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ಆಕೆ ಹೊಟ್ಟೆಯಲ್ಲಿದ್ದ ಮಗು 15 ದಿನಗಳ ಹಿಂದೆನೆ ಸತ್ತು ಹೋಗಿದೆ ಅಂತ ಗೊತ್ತಾಗಿರುತ್ತೆ. ಕುರಿಯನ್ ಹಾಗೂ ಇವನ ಹೆಂಡತಿಗೆ ಈ ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ? ಒಂದು ತಿಂಗಳ ಹಿಂದೆ ತಾನೆ ಟೆಸ್ಟ್ ಮಾಡಿದಾಗ ಮಗು ನಾರ್ಮಲ್ ಆಗಿ ಇತ್ತಲ್ವಾ, ಏನಾಗಿರಬಹುದು ಅಂತ ಚೆಕ್ ಮಾಡೋದಕ್ಕೆ ಆಕೆ ರಕ್ತವನ್ನ ಪರೀಕ್ಷೆ ಮಾಡಿದಾಗ ಶಾಕಿಂಗ್ಲಿ ಆಕೆ ದೇಹದೊಳಗೆ ಒಂದು ಫಾರಿನ್ ಡ್ರಗ್ ಪತ್ತೆಯಾಗಿರುತ್ತೆ. ಇದಾಗಿ ಕೆಲವೇ ದಿನಗಳ ನಂತರ ಮತ್ತಿಬ್ಬರು ಹುಡುಗರು ಈ ಕುರಿಯನ್ ಬಳಿ ಟ್ರೀಟ್ಮೆಂಟ್ ಗೆ ಅಂತ ಬಂದಿರ್ತಾರೆ. ಅದರಲ್ಲಿ ಒಬ್ಬನಿಗೆ ಅತಿಯಾದ ತಲೆನೋವು, ವಾಂತಿ ಆಗ್ತಿದ್ರೆ ಮತ್ತೊಬ್ಬನಿಗೆ ಕಣ್ಣಿನ ದೃಷ್ಟಿ ದಿನಗಳು ಕಳೆದಂತೆ ಕಡಿಮೆ ಆಗ್ತಾ ಬರ್ತಿರುತ್ತೆ. ಆ ಹುಡುಗರ ರಕ್ತವನ್ನ ಪರೀಕ್ಷೆ ಮಾಡಿದಾಗಲೂ ಕೂಡ ಅದೇ ಸೇಮ್ ಫಾರಿನ್ ಡ್ರಗ್ ಪತ್ತೆಯಾಗಿರುತ್ತೆ. ಅವರ ಬಗ್ಗೆ ವಿಚಾರಿಸಿದಾಗಲೇ ನನಗೆ ಗೊತ್ತಾಗಿದ್ದು ಅವರಿಬ್ಬರು ಕೂಡ ವಿಟೆಕ್ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತ. ಮತ್ತಷ್ಟು ಅನುಮಾನ ಬಂದು ವಿಟೆಕ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವ ಎಲ್ಲ ಸ್ಟಾಫ್ ಗಳನ್ನ ಕರೆಸಿ ನಿಮಗೆ ಇತ್ತೀಚೆಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಕಾಣಿಸಿಕೊಂಡಿದ್ಯಾ ಅಂತ ವಿಚಾರಿಸಿದಾಗ ಶಾಕಿಂಗ್ಲಿ ಅವರೆಲ್ಲರ ದೇಹದೊಳಗೆ ಒಂದಲ್ಲ ಒಂದು ರೀತಿ ಹೆಲ್ತ್ ಇಶ್ಯೂಸ್ ಇತ್ತು. ಅಂದ್ರೆ ಒಬ್ಬರಿಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಿರ್ಲಿಲ್ಲ, ಮತ್ತೊಬ್ಬರಿಗೆ ತಲೆಯ ಕೂದಲೆಲ್ಲ ಉದುರಿ ಹೋಗಿತ್ತು, ಮತ್ತಷ್ಟು ಜನಕ್ಕೆ ಕಣ್ಣಿನ ದೃಷ್ಟಿ ಸಮಸ್ಯೆ ಬಂದಿತ್ತು, ಹಾಗೂ ಕೆಲವು ಜನರಿಗೆ ಕಿವಿ ಕೇಳಿಸುವ ಸಾಮರ್ಥ್ಯ ಕಡಿಮೆ ಆಗಿತ್ತು. ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಒಂದು ವಿಷಯ ಕನ್ಫರ್ಮ್ ಆಯ್ತು. ಅದೇನಂದ್ರೆ ಇವರೆಲ್ಲರಲ್ಲೂ ಕಾಮನ್ ಆಗಿರುವ ಒಂದೇ ಒಂದು ವಿಷಯ ಅಂದ್ರೆ ಅದು ಆ ವಿಟೆಕ್ ಕಂಪನಿ. ನಾನೊಂದು ಐಡಿಯಾ ಮಾಡಿ ಆ ಕಂಪನಿಯಲ್ಲಿ ಬಳಸುವ ಕಾಫಿ, ಟೀ, ನೀರು, ಊಟ, ಸ್ನಾಕ್ಸ್ ಮುಂತಾದವುಗಳ ಸ್ಯಾಂಪಲ್ ಗಳನ್ನ ತರಿಸಿಕೊಂಡು ಚೆಕ್ ಮಾಡಿದೆ. ಆಗಲೇ ನನಗೆ ಕನ್ಫರ್ಮ್ ಆಗಿತ್ತು ಶಾಕಿಂಗ್ಲಿ ಆ ಎಲ್ಲ ಐಟಮ್ಸ್ ಗಳಲ್ಲೂ ಕೂಡ ಫಾರಿನ್ ಡ್ರಗ್ಸ್ ಮಿಕ್ಸ್ ಆಗಿದೆ ಅಂತ. ಇದೆಲ್ಲದಕ್ಕೂ ಕಾರಣ ಏನಿರಬಹುದು ಅಂತ ವಿಟೆಕ್ ಕಂಪನಿಯ MD ಆಗಿರುವ ಜಾನ್ ಬಗ್ಗೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನೆಂದ್ರೆ, ಈ ಜಾನ್ ಹಾಗೂ ಇವನ ಪಾರ್ಟ್ನರ್ ಆಗಿರುವ ಗಿಬ್ಸನ್ ದುಬೈನಲ್ಲಿ ವಿ ಫಾರ್ಮಾ ಎಂಬ ಮತ್ತೊಂದು ಫಾರ್ಮಾಸ್ಯೂಟಿಕಲ್ ಕಂಪನಿಯನ್ನ ನಡೆಸುತ್ತಿದ್ದಾರೆ. ಆ ಕಂಪನಿಯಲ್ಲಿ ಇವರು ಬೇರೆ ಬೇರೆ ಕಾಯಿಲೆಗಳಿಗೆ ಔಷಧಿಗಳನ್ನ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿದ್ರು. ಹಾಗೂ ಒಂದು ಸೀಕ್ರೆಟ್ ನ್ಯೂಸ್ ನ ಮೂಲಕ ನನಗೆ ಗೊತ್ತಾಗಿದ್ದೇನೆಂದ್ರೆ, ಆ ಕಂಪನಿಯಲ್ಲಿ ಇವರು ಇಲ್ಲಿಯವರೆಗೂ ಎಕ್ಸ್ಪೋಸ್ ಆಗಿರದ ಒಂದು ವೈರಸ್ ಗೆ ಆಂಟಿಡೋಟ್ ಅನ್ನ ಕಂಡುಹಿಡಿದಿದ್ದಾರೆ. ತಾವು ಕಂಡುಹಿಡಿದಿರುವ ಆಂಟಿಡೋಟ್ ಅನ್ನ ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಈ 15 ಜನಗಳು ಬಳಸುವ ನೀರು, ಆಹಾರ, ಕಾಫಿ, ಟೀ, ಸ್ನಾಕ್ಸ್ ಮುಂತಾದವುಗಳಲ್ಲಿ ಮಿಕ್ಸ್ ಮಾಡಿ ಇವರ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ ಅಂತ. ಸ್ನೇಹಿತರೆ, ಇಲ್ಲಿ ಅಜಾನ್ ಹಾಗೂ ಗಿಬ್ಸನ್ ನ ಪ್ಲಾನ್ ಏನಾಗಿರುತ್ತೆ ಗೊತ್ತಾ? ತಾವು ಕಂಡುಹಿಡಿದಿರುವ ಆಂಟಿಡೋಟ್ ವರ್ಕ್ ಆಗ್ತಿದೆ, ಇದು ಸಕ್ಸಸ್ ಅಂತ ಗೊತ್ತಾದ ತಕ್ಷಣ ತಾವೇ ಸೊಸೈಟಿಯಲ್ಲಿ ಒಂದು ವೈರಸ್ ಅನ್ನ ಸ್ಪ್ರೆಡ್ ಮಾಡಿ ಅದಕ್ಕೆ ವ್ಯಾಕ್ಸಿನೇಷನ್ ಅನ್ನುವ ಹೆಸರಿನಲ್ಲಿ ತಾವು ಕಂಡುಹಿಡಿದಿರುವ ಆಂಟಿಡೋಟ್ ಅನ್ನ ಸೇಲ್ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡಿಕೊಳ್ಳಬೇಕು ಅನ್ನುವುದು ಅವರಿಬ್ಬರ ಪ್ಲಾನ್ ಆಗಿತ್ತು. ಜೊತೆಗೆ ಈ ಜಾನ್ ತನ್ನ ಎಂಪ್ಲಾಯಿಗಳನ್ನ ಹೇಗೆ ಮಾನಿಟರ್ ಮಾಡ್ತಾ ಇರ್ತಾನೆ ಗೊತ್ತಾ? ಎಲ್ಲಾ ಎಂಪ್ಲಾಯಿಗಳು ಕಂಪನಿಗೆ ಬಂದ ತಕ್ಷಣ ತಮ್ಮ ಬಯೋಮೆಟ್ರಿಕ್ ಅನ್ನ ಪ್ರೆಸ್ ಮಾಡಿ ಅಟೆಂಡೆನ್ಸ್ ಅನ್ನ ಹಾಕ್ತಿರ್ತಾರೆ. ಆ ಬಯೋಮೆಟ್ರಿಕ್ ಮಷಿನ್ ಒಳಗಡೆ ಯಾರ ಕಣ್ಣಿಗೂ ಕಾಣದೇ ಇರುವಷ್ಟು ಚಿಕ್ಕ ಚಿಕ್ಕ ನೀಡಲ್ಸ್ ಗಳನ್ನ ಹಾಕಿರ್ತಾನೆ. ಆ ನೀಡಲ್ಸ್ ಗಳ ಸಹಾಯದಿಂದಾನೆ ತನ್ನ ಎಂಪ್ಲಾಯಿಗಳ ಬ್ಲಡ್ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಡೇ ಟು ಡೇ ಮಾನಿಟರ್ ಮಾಡ್ತಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಡಾಕ್ಟರ್ ಕುರಿಯನ್ ಹೇಳ್ತಾನೆ, ನಾನು ಕೆಲವು ದಿನಗಳ ಹಿಂದೆನೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಇದನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಆದ್ರೆ ಜಾನ್ ಇದ್ದಕ್ಕಿದ್ದ ಹಾಗೆ ಆಫೀಸ್ ನಲ್ಲಿ ತಾನು ಮಾಡ್ತಿದ್ದ ಪ್ರಯೋಗವನ್ನ ಸ್ಟಾಪ್ ಮಾಡಿಬಿಟ್ಟ. ಬಹುಶಃ ಅವರು ಕಂಡುಹಿಡಿದಿದ್ದ ಆಂಟಿಡೋಟ್ ನ ಟೆಸ್ಟಿಂಗ್
ಎಂಜಿನಿಯರಿಂಗ್ ಸಕ್ಸಸ್ ಆಯ್ತು ಅಂತ ಅನ್ಸುತ್ತೆ. ಸಾಕ್ಷಿಗಳ ಕೊರತೆ ಉಂಟಾದ ಕಾರಣ ನಾನು ಅವರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಅಲ್ಲಿ ವರ್ಕ್ ಮಾಡ್ತಿದ್ದ ಆ 15 ಜನ ಎಂಪ್ಲಾಯೀಸ್ ಗಳಿಗೆ ಈಗಲೂ ಕೂಡ ನಾನೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಡಾಕ್ಟರ್ ನ ಮಾತುಗಳನ್ನ ಕೇಳಿದ ಸಂದೀಪ್ಗೆ ತುಂಬಾನೇ ಶಾಕ್ ಆಗುತ್ತೆ. ಈಗ ಸತ್ತು ಹೋಗಿರುವ ಆ ಜಾನ್ ಇಷ್ಟೊಂದು ಕೆಟ್ಟ ವ್ಯಕ್ತಿ ಆಗಿದ್ನ ಅಂತ ಇವನಿಗೂ ಕೂಡ ತುಂಬಾನೇ ಕೋಪ ಬರುತ್ತೆ. ಆದ್ರೆ ಸಂದೀಪ್ಗೆ ಒಂದು ವಿಷಯ ಅರ್ಥವಾಗೋದಿಲ್ಲ, ಆ 15 ಜನಗಳಲ್ಲಿ ಯಾರು ಜಾನ್ ಅನ್ನ ಕೊಲೆ ಮಾಡಿರಬಹುದು ಅಂತ. ಆ ದಿನ ಸಾಯಂಕಾಲ ಜಾನ್ ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುತ್ತೆ. ಆ ಡಾಕ್ಟರ್ ಸಂದೀಪ್ಗೆ ಫೋನ್ ಮಾಡಿ ಜಾನ್ ಸತ್ತಿರುವ ಆ ವಾಶ್ರೂಮ್ ನಲ್ಲಿ ಕೇವಲ ಅವನ ಫಿಂಗರ್ ಪ್ರಿಂಟ್ಸ್ ಗಳನ್ನ ಬಿಟ್ರೆ ಬೇರೆ ಯಾರ ಫಿಂಗರ್ ಪ್ರಿಂಟ್ಸ್ ಗಳು ಕೂಡ ಪತ್ತೆಯಾಗಿಲ್ಲ. ನಾನಂದುಕೊಂಡಿದ್ದೆ ಆತ ಕೆಳಗಡೆ ಬಿದ್ದಾಗ ಅವನ ತಲೆಗೆ ಪೆಟ್ಟಾಗಿ ಅವನ ಸಾವಾಗಿದೆ ಅಂತ. ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಹಾಗಾಗಿಲ್ಲ ಅಂತ ಗೊತ್ತಾಯ್ತು. ಜಾನ್ ನ ಮೆಡಿಕಲ್ ಹಿಸ್ಟರಿಯನ್ನ ಚೆಕ್ ಮಾಡಿದಾಗ ಅವನಿಗೆ ಅಸ್ತಮ ಇತ್ತು ಅಂತ ಗೊತ್ತಾಯ್ತು. ಪೋಸ್ಟ್ ಮಾರ್ಟಮ್ ನಲ್ಲೂ ಕೂಡ ಆತ ಬ್ರೀತಿಂಗ್ ಪ್ರಾಬ್ಲಮ್ ನಿಂದಾಗಿ ಸತ್ತಿದ್ದಾನೆ ಅಂತ ಗೊತ್ತಾಯ್ತು. ಫಿಸಿಕಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾಳೆ ಕಳುಹಿಸಿ ಕೊಡ್ತೀನಿ ಅಂತ ಹೇಳ್ತಾ ಆ ಡಾಕ್ಟರ್ ಫೋನ್ ಅನ್ನ ಕಟ್ ಮಾಡ್ತಾಳೆ. ಈಗ ಇದನ್ನ ಕೇಳಿದ ಸಂದೀಪ್ಗೆ ತುಂಬಾನೇ ಶಾಕ್ ಆಗುತ್ತೆ. ಜಾನ್ ನ ಮೇಲೆ ಯಾರು ಕೂಡ ಫಿಸಿಕಲ್ ಅಟ್ಯಾಕ್ ಮಾಡಿಲ್ಲ ಅಂತ ಮೇಲೆ ಆತ ಹೇಗೆ ಸತ್ತಿರಬಹುದು ಅಂತ ಕೇಸ್ ನಲ್ಲಿ ಮೊದಲಿನಿಂದ ಕಲೆಕ್ಟ್ ಮಾಡಿಕೊಂಡ ಎಲ್ಲ ಡೀಟೇಲ್ಸ್ ಗಳನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಚಿತ್ರದಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ಫ್ಲಾಶ್ ಬ್ಯಾಕ್ ನ ಮೂಲಕ ರಿವೀಲ್ ಆಗುತ್ತೆ. ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲ ಎಂಪ್ಲಾಯಿಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ತ್ ಇಶ್ಯೂ ಶುರುವಾಗಿರುತ್ತೆ. ಇದೆಲ್ಲದಕ್ಕೂ ಕಾರಣ ತಮ್ಮ ಕಂಪನಿಯ ಎಂಡಿ ಜಾನ್ ಅಂತ ಗೊತ್ತಾದ ನಂತರ ಎಲ್ಲ ಸೇರಿ ಅವನ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ. ಅವನ ಪ್ರತಿಯೊಂದು ದೈನಂದಿನ ಚಟುವಟಿಕೆಗಳನ್ನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆಗಲೇ ಅವರಿಗೆ ಗೊತ್ತಾಗಿರುತ್ತೆ ಜಾನ್ಗೆ ಅಸ್ತಮಾ ಸಮಸ್ಯೆ ಇದೆ ಅಂತ. ಈ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಸಬ್ಬಾಟಿ ಎಲ್ಲರನ್ನ ಒಂದು ಕಡೆ ಸೇರಿಸಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ನಮ್ಮ ಆಫೀಸಿನಲ್ಲಿ ಸ್ವಲ್ಪವೇ ಸ್ವಲ್ಪ ಬೆಂಕಿ ಹೊತ್ತಿಕೊಂಡರೂ ಕೂಡ ಫೈರ್ ಅಲಾರಂ ಆನ್ ಆಗಿ ಆಫೀಸ್ ನಲ್ಲಿರುವ ವೆಂಟಿಲೇಟರ್ ಗಳ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಕಡೆ ರಿಲೀಸ್ ಆಗಿ ಬಿಡುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿನೇ ಜಾಸ್ತಿ ಹೊತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಸಿರಾಡಿದ್ರೆ ಆತ ಸಾಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿಯಾಗಿ ಯಾರಾದರೂ ಸತ್ತರೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅದು ಗೊತ್ತೇ ಆಗೋದಿಲ್ಲ. ಹೀಗಿರುವಾಗ ನಮ್ಮ ಎಂಡಿ ಜಾನ್ಗೆ ಮೊದಲೇ ಅಸ್ತಮಾ ಕಾಯಿಲೆ ಇದೆ. ಆತ ಕೆಲವೇ ಸೆಕೆಂಡ್ ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಸಿರಾಡಿದ್ರು ಕೂಡ ಆತ ತಕ್ಷಣವೇ ಸತ್ತು ಹೋಗ್ತಾನೆ. ನಾವೆಲ್ಲರೂ ಸೇರಿ ಒಂದೊಂದು ಕೆಲಸವನ್ನ ಮಾಡಬೇಕು ಹೀಗೆ ಹೇಳ್ತಾ ಸಬಾಟಿ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸವನ್ನ ಅಸೈನ್ ಮಾಡ್ತಾನೆ. ಪ್ಲಾನ್ ಪ್ರಕಾರನೇ ಸೆಕ್ಯೂರಿಟಿ ಗೇಟ್ ಬಳಿ ಇರುವ ಹಳೆಯ ಪೈಪ್ ಅನ್ನ ರಿಮೂವ್ ಮಾಡಿ ಹೊಸ ಪೈಪ್ ಅನ್ನ ತಂದು ಇಡ್ತಾನೆ. ಸಬಾಟಿ ಗೇಟ್ ಬಳಿ ಇದ್ದ ಕಾರ್ಬನ್ ಡೈಆಕ್ಸೈಡ್ ಸಿಲಿಂಡರ್ ಗಳು ಯಾರಿಗೂ ಕಾಣದ ಹಾಗೆ ಅದರ ಮುಂದೆ ತನ್ನ ಕಾರನ್ನ ಪಾರ್ಕ್ ಮಾಡ್ತಾನೆ. ಬಿಪಿನ್ ಆಫೀಸ್ಗೆ ಲೇಟ್ ಆಗಿ ಬರುವ ರೀತಿ ನಾಟಕ ಮಾಡುತ್ತಾ ಸೆಕ್ಯೂರಿಟಿ ಹಳೆಯ ಪೈಪ್ ಅನ್ನ ತೆಗೆದು ಹೊರಗಡೆ ಇಟ್ಟಿದ್ದ ಅಲ್ವಾ. ಆ ಪೈಪ್ ಅನ್ನ ಕಾರ್ಬನ್ ಡೈಆಕ್ಸೈಡ್ ಸಿಲಿಂಡರ್ ಗಳಿಗೆ ಕನೆಕ್ಟ್ ಮಾಡಿ ಅದರ ಕನೆಕ್ಷನ್ ಅನ್ನ ವಾಶ್ರೂಮ್ ನ ವೆಂಟಿಲೇಟರ್ ನ ಒಳಗಡೆ ಇಟ್ಟು ಬಿಡ್ತಾನೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಸೀನಿಯರ್ ಎಂಪ್ಲಾಯಿ ಆಗಿದ್ದ ರಾಜೀವ್ನನ್ನ ಇವರೆಲ್ಲ ತಮ್ಮ ಪ್ಲಾನ್ ನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಿರೋದಿಲ್ಲ. ಯಾಕಂದ್ರೆ ಈ ರಾಜೀವ್ ಜಾನ್ಗೆ ತುಂಬಾನೇ ಒಬಿಡಿಯಂಟ್ ಆಗಿದ್ದ ವ್ಯಕ್ತಿಯಾಗಿರ್ತಾನೆ. ಇದೇ ಕಾರಣಕ್ಕೆ ಅವನನ್ನ ಅರವಿಂದ್ ಜೊತೆ ಕಾನ್ಫರೆನ್ಸ್ ರೂಮ್ ಗೆ ಹೋಗುವ ಹಾಗೆ ಮಾಡಿರ್ತಾರೆ. ಈ ಕಡೆ ಹೌಸ್ ಕೀಪರ್ಸ್ ಇಂದು ಎಲ್ಲ ಕಡೆ ಕ್ಲೀನ್ ಮಾಡ್ತಿರುವ ರೀತಿ ನಾಟಕ ಮಾಡುತ್ತಾ ಟೀ ವೆಂಡಿಂಗ್ ಮಷೀನ್ ನಲ್ಲಿ ಬ್ಲಾಕ್ ಹಾಕುವ ಹಾಗೆ ಮಾಡ್ತಾಳೆ. ಜಾನ್ ಬಂದು ಅದನ್ನ ಆನ್ ಮಾಡುತ್ತಿದ್ದ ಹಾಗೆ ಟೀ ಅವನ ಪ್ಯಾಂಟ್ ನ ಮೇಲೆಲ್ಲ ಎಗರಿ ಬಿಡುತ್ತೆ. ತಕ್ಷಣವೇ ಆತ ಅದನ್ನ ಕ್ಲೀನ್ ಮಾಡಿಕೊಳ್ಳೋದಕ್ಕೆ ಅಂತ ವಾಶ್ರೂಮ್ ಗೆ ಹೋಗ್ತಾನೆ. ಆಗ ಮೀನಾ ನೀರು ತರುವ ರೀತಿ ನಾಟಕ ಮಾಡುತ್ತಾ ಜಾನ್ ಒಳಗಡೆ ಹೋಗ್ತಿದ್ದ ಹಾಗೆ ವಾಶ್ರೂಮ್ ನ ಡೋರ್ ಅನ್ನ ಹೊರಗಡೆಯಿಂದ ಲಾಕ್ ಮಾಡಿಬಿಡ್ತಾಳೆ. ಅದೇ ಸಮಯಕ್ಕೆ ಚಿತ್ರದ ಶುರುವಿನಲ್ಲಿ 3 ಎಂಪ್ಲಾಯಿಗಳು ಸಿಗರೆಟ್ ಸೇದುತ್ತಾ ಟೀ ಕುಡಿಯೋದಕ್ಕೆ ಅಂತ ಹೊರಗಡೆ ಹೋಗಿದ್ರು ಅಲ್ವಾ. ಅದರಲ್ಲಿ ಒಬ್ಬ ಯಾರಿಗೋ ಗೊತ್ತಾಗದ ಹಾಗೆ ಬಂದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಆನ್ ಮಾಡಿ ಅದು ಸೀದಾ ಜಾನ್ ಹೋಗಿ ಲಾಕ್ ಆಗಿರುವ ವಾಶ್ರೂಮ್ ನ ಒಳಗಡೆ ಹೋಗುವ ಹಾಗೆ ವೆಂಟಿಲೇಟರ್ ಗೆ ಕನೆಕ್ಟ್ ಮಾಡಿಬಿಡ್ತಾನೆ. ನಂತರ ಹೊರಗಡೆಯಿಂದ ಕೂಡ ಇದ್ಯಾವುದು ಗೊತ್ತಾಗಬಾರದು ಅಂತ ಸೆಕ್ಯೂರಿಟಿ ಡಸ್ಟ್ಬಿನ್ ನಲ್ಲಿದ್ದ ಕವರ್ ಗಳನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ಎಲ್ಲ ಕಡೆ ಹೊಗೆ ತುಂಬಿಕೊಳ್ಳುವ ಹಾಗೆ ಮಾಡಿಬಿಡ್ತಾನೆ. ಹಾಗೂ ಆಫೀಸ್ ನ ಒಳಗಡೆ ಸಿಂಧು ಬೇಕಂತಲೇ ವ್ಯಾಕ್ಯೂಮ್ ಕ್ಲೀನಿಂಗ್ ಮಷೀನ್ ಅನ್ನ ಜೋರಾಗಿ ಸೌಂಡ್ ಕೊಟ್ಟು ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಇವರೆಲ್ಲ ಮಾಡಿದ ಪರ್ಫೆಕ್ಟ್ ಪ್ಲಾನ್ ಪ್ರಕಾರನೇ ಜಾನ್ ಒಳಗಡೆ ಇರುವಾಗಲೇ ಕಾರ್ಬನ್ ಡೈಆಕ್ಸೈಡ್ ವಾಶ್ರೂಮ್ ನ ಒಳಗಡೆ ತುಂಬಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಜಾನ್ ಒದ್ದಾಡುತ್ತಲೇ ವಾಶ್ರೂಮ್ ನ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಮೊದಲೇ ಅದು ಲಾಕ್ ಆಗಿದ್ದ ಕಾರಣ ಓಪನ್ ಮಾಡೋದಕ್ಕೆ ಸಾಧ್ಯವಾಗದೆ ಕೊನೆಗೆ ಜಾನ್ ಉಸಿರುಗಟ್ಟಿ ಅಲ್ಲೇ ಕುಸಿದು ಬಿದ್ದು ಸತ್ತು ಹೋಗ್ತಾನೆ. ಜಾನ್ ಒಳಗಡೆ ಸತ್ತಿದ್ದಾನೆ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಮತ್ತೆ ಎಲ್ಲರೂ ಎಲ್ಲವನ್ನ ನಾರ್ಮಲ್ ಮಾಡಿಬಿಡ್ತಾರೆ. ಪ್ರೆಸೆಂಟ್ ನಲ್ಲಿ ಸಂದೀಪ್ಗೂ ಕೂಡ ಅರ್ಥವಾಗುತ್ತೆ ಇವರೆಲ್ಲ ಸೇರಿ ಇದೇ ರೀತಿಯಾಗಿ ಜಾನ್ ಅನ್ನ ಸಾಯಿಸಿದ್ದಾರೆ ಅಂತ. ಆದ್ರೆ ಆ ಜಾನ್ ತನ್ನ ಸ್ವಾರ್ಥಕ್ಕಾಗಿ ಮಾಡಿದ ಕೆಟ್ಟ ಕೆಲಸಕ್ಕೆ ಅವನಿಗೆ ಸರಿಯಾದ ಶಿಕ್ಷೆನೇ ಆಯ್ತು ಅಂತ ಅಂದುಕೊಳ್ತಾನೆ. ನಂತರ ತನ್ನ ಕಮಿಷನರ್ ಬಳಿ ಹೋಗಿ ರಿಪೋರ್ಟ್ ಮಾಡ್ತಾನೆ. ಈ ಜಾನ್ ಸತ್ತಿರೋದು ಒಂದು ಆಕ್ಸಿಡೆಂಟಲ್ ಡೆತ್ ಅಂತಲೇ ಹೇಳಿ ಈ ಕೇಸ್ ಅನ್ನ ಕ್ಲೋಸ್ ಮಾಡಿಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಎಂಡ್ಸಿನಲ್ಲಿ ಡಾಕ್ಟರ್ ಕುರಿಯನ್ ಸಂದೀಪ್ಗೆ ಕಾಲ್ ಮಾಡ್ತಾನೆ. ಜಾನ್ ತನ್ನ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಿದ್ದ ಲ್ಯಾಬ್ ನ ಅಡ್ರೆಸ್ ಅನ್ನ ಕೊಡ್ತಾನೆ. ತಕ್ಷಣವೇ ಸಂದೀಪ್ ಅಲ್ಲಿಗೆ
ಹೋಗ್ತಾನೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಜಾನ್ ನ ಪಾರ್ಟ್ನರ್ ಆಗಿದ್ದ ಗಿಬ್ಸನ್ ವಿಟೆಕ್ ಕಂಪನಿಯನ್ನ ಟೇಕ್ ಓವರ್ ಮಾಡ್ತಾನೆ. ಈ ಕಡೆ ಸಂದೀಪ್ ಆ ಜಾಗಕ್ಕೆ ಹೋದ ನಂತರ ಅಲ್ಲಿ ಏನಾಯ್ತು, ಆ ಬಿಸ್ನೆಸ್ ನಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅನ್ನೋದನ್ನ ನಾವು ಗೋಲಂ ಪಾರ್ಟ್ 2 ರಿಲೀಸ್ ಆದ ನಂತರವೇ ನೋಡಬೇಕಾಗುತ್ತೆ. ಗೋಲಂ ಪಾರ್ಟ್ 2 ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಚಿತ್ರದ ಕಥೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.